ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ, ಸ್ವಾಗತ. ಮೊದಲು ಮುಖ್ಯಾಂಶಗಳು. ಜನವರಿ 25ಕ್ಕೆ ಸೂರ್ಯನಾರಾಯಣ ದೇವರ ಮೆರವಣಿಗೆ ಭಾಗವಹಿಸಲು ಶಿವಶಂಕರ ನಿಜಾಮಕಾರಿ ಮನವಿ. ಮಾನ್ಯ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದದೆ ಉಲ್ಲಂಘಿಸಿರುವುದಕ್ಕೆ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ತೀವ್ರ ಖಂಡನೆ. ಮಹಾನಗರ ಪಾಲಿಕೆಯಿಂದ ಫುಟ್ಪಾತ್ ರಸ್ತೆ ಅತಿಕ್ರಮಣ ತೆರವು, ವ್ಯಾಪಾರಸ್ಥರ ವಿರೋಧ. ಗದ್ವಾಲ್ ರಸ್ತೆಯಲ್ಲಿರುವ ಅಕ್ಕಿ ಗಿರಣಿಗಳ ಸ್ಥಳಾಂತರಕ್ಕೆ ಒತ್ತಾಯ. ಮಾವಿನ ಕೆರೆಯಲ್ಲಿ ಮಹಿಳೆಯ ಶವ ಪತ್ತೆ. ರಸ್ತೆ ಅಗಲೀಕರಣದಲ್ಲಿ ತಾರತಮ್ಯ, ಮಹಾನಗರ ಪಾಲಿಕೆಗೆ ಅಖಂಡ ರಕ್ಷಣಾ ಸಮಿತಿಯಿಂದ ದೂರು. ನಗರದಲ್ಲಿ ಸಂಚಾರ ಸಮಸ್ಯೆ ಬಗೆಹರಿಸುವಂತೆ ದಲಿತ ಸೇನೆ ಮನವಿ. ಬಸ್ ಚಕ್ರಕ್ಕೆ ಸಿಲುಕಿ ಬಾಲಕಿ ಸಾವು. ರಥಸಪ್ತಮಿ ಅಂಗವಾಗಿ ಸೂರ್ಯವಂಶ ಕ್ಷತ್ರಿಯ ಕಾಟಿಕ ಸಮಾಜದಿಂದ ಸೂರ್ಯನಾರಾಯಣ ದೇವರ ಭವ್ಯ ಮೆರವಣಿಗೆಯನ್ನು ಜನವರಿ 25ರಂದು ಬೆಳಿಗ್ಗೆ 9 ಗಂಟೆಗೆ ನಗರದ ಜವಾರಿ ಗಲ್ಲಿಯ ಕಾಟಿಕ್ ಪಂಚಾಯತ್ ಭವನದಿಂದ ಆರ್ಯ ಸಮಾಜದ ಭವನದವರೆಗೆ ನಡೆಸಲಾಗುವುದು ಎಂದು ಸಮಾಜದ ಅಧ್ಯಕ್ಷ ಶಿವಶಂಕರ ನಿಜಾಮಕಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕ್ಷತ್ರಿಯ ಸಮಾಜದಿಂದ ವಿಶೇಷವಾಗಿ ಆಚರಿಸಲಾಗುವ ಕುಲದೇವರಾದ ಸೂರ್ಯನಾರಾಯಣ ದೇವರ ಜಯಂತಿ ಅಂಗವಾಗಿ ಮೆರವಣಿಗೆಯನ್ನು ಜವಾರಿ ಗಲ್ಲಿಯ ಸಮಾಜದ ಭವನದಿಂದ ಆರಂಭಿಸಿ ಸರಾಫ್ ಬಜಾರ್, ಬಟ್ಟೆ ಬಜಾರ್, ಮಹಾವೀರ್ ವೃತ್ತದ ಮೂಲಕ ಆರ್ಯ ಸಮಾಜದವರೆಗೆ ನಡೆಸಲಾಗುತ್ತದೆ ಎಂದರು. ಸೂರ್ಯನಾರಾಯಣ ದೇವರ ಮಂದಿರಕ್ಕಾಗಿ ಸರ್ಕಾರವು ನಗರದಲ್ಲಿ 2 ಎಕರೆ ಜಮೀನನ್ನು ನೀಡುವಂತೆ ಅನೇಕ ವರ್ಷಗಳ ಸಮಾಜದ ಬೇಡಿಕೆ ಇದ್ದು ಸರ್ಕಾರ ಇದಕ್ಕೆ ಸ್ಪಂದಿಸಬೇಕಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸೂರ್ಯನಾರಾಯಣ ಮಂದಿರ ನಿರ್ಮಾಣಕ್ಕೂ ಸರ್ಕಾರ ಮುಂದಾಗಬೇಕು. ಸೂರ್ಯನಾರಾಯಣ ಮೆರವಣಿಗೆಯಲ್ಲಿ ಜಿಲ್ಲೆಯ ಸರ್ವರು ಹಾಗೂ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಮ್ಮ ಕುಲದೇವರು ಸೂರ್ಯನಾರಾಯಣ ಅವರು ನಮಗೆ ದೇವರು, ಆಮೇಲೆ ನಮ್ಮ ಗುರುಗಳು ಅವರೇ. ನಮಗೆ ಯಾರು ಗುರುಗಳು ಇರೋದಿಲ್ಲ. ಈ ಜಯಂತಿಯನ್ನು ನಾವು ಪ್ರತಿ ವರ್ಷ ನಮ್ಮ ಸಮಾಜದಲ್ಲಿ ಎಲ್ಲ ಬಾಂಧವರು ಕೂಡಿ ಪೂಜೆ ಪುರಸ್ಕಾರ ಯಜ್ಞಗಳನ್ನು ಮಾಡಿ ಅದನ್ನು ಅನಿಸ್ಕೊಂಡು ಬರ್ತಾ ಇದ್ದೇವೆ. ಕಳೆದ ವರ್ಷದಿಂದ ನಾವು ಈ ದೇವರ ಮೆರವಣಿಗೆಯನ್ನು ತೆಗೆದು ನಾವು ಕಳೆದ ವರ್ಷ ಸೂರ್ಯನಾರಾಯಣ ದೇವರಂದರೆ ಬೆಳಕಿನ ದೇವರು ಅಂತ ಹೇಳಿ ಮೊದಲಿಂದನೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಈ ಸೂರ್ಯನಾರಾಯಣ ದೇವರ ದೇವಸ್ಥಾನಗಳು ಉತ್ತರ ಭಾರತದಲ್ಲಿ ಸಾಕಷ್ಟು ಕಡೆ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಒಡಿಶಾದ ಕೋನಾರ್ಕ್, ಜಮ್ಮು ಕಾಶ್ಮೀರ, ಉತ್ತರಾಖಂಡ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಬಿಹಾರದಲ್ಲಿಯೂ ಇದ್ದಾವೆ. ಅಲ್ಲಿ ಪ್ರಾಚೀನ ಕಾಲದಲ್ಲಿ 17ನೇ ಶತಮಾನದಲ್ಲಿಯೂ ಅಲ್ಲಿಂದನೂ ಪ್ರಾರಂಭವಾಗಿ ಇದು ಕೋನಾರ್ಕದಲ್ಲಿ 13-14ನೇ ಶತಮಾನದಲ್ಲಿಂದ ಇದೆ. ಈ ದೇವಸ್ಥಾನಗಳು ಪ್ರಮುಖವಾಗಿ ಖಗೋಳಶಾಸ್ತ್ರ, ವಿಜ್ಞಾನ,
ವಾಸ್ತುಶಿಲ್ಪಿಗಳಿಗೆ ಬಹಳ ಪ್ರಾಮುಖ್ಯವಾಗಿದ್ದಾವೆ. ಇದರಲ್ಲಿ ಜಗತ್ತಿನಲ್ಲಿ ಏನಪ್ಪಾ ಅಂದ್ರೆ ಈ ಆಧಾರದ ಮೇಲೆನೆ ಎಲ್ಲ ವಿಜ್ಞಾನಿಗಳು ಅದನ್ನ ಅಧ್ಯಯನ ಮಾಡಿ ಅದನ್ನ ವಿಸ್ಮಯವಾಗಿ ಮಾಡ್ತಾ ಇದ್ದಾರೆ. ಅದು ಅಷ್ಟು ಗಂಭೀರವಾಗಿ ಇದ್ದಾವೆ ಇವು ದೇವಸ್ಥಾನಗಳು. ಈಗೇನಪ್ಪ ಅಂದ್ರೆ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಕಿತ್ತೂರಿನಲ್ಲಿ, ಬೆಳಗಾವಿ ಜಿಲ್ಲೆ ಕಿತ್ತೂರು, ಆಮೇಲೆ ಕೊಪ್ಪಳ ಜಿಲ್ಲೆ ಹುಡುಗಿಯಲ್ಲಿ ದೇವಸ್ಥಾನಗಳು ಇದ್ದಾವೆ. ಈಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 2 ದೇವಸ್ಥಾನಗಳಿಲ್ಲ. ಸೂರ್ಯನಾರಾಯಣ ದೇವಸ್ಥಾನ ದೇವರು ಅಂದ್ರೆ ಯಾರಿಗೂ ಇದ್ದಿಲ್ಲ. ದೇವರು ಅನ್ನೋದಷ್ಟೇ, ಸೂರ್ಯನಾರಾಯಣ ಅನ್ನೋದು ಗೊತ್ತು. ಅದನ್ನ ಪೂಜೆ ಮಾಡ್ತಾರೆ, ದೇವಸ್ಥಾನ ಇದೆ ಅನ್ನೋದು ಬಹಳ ಜನರಿಗೆ ಇದು ಗೊತ್ತಿಲ್ಲ. ಇದು ನಾವು ಪ್ರಾಚೀನ ಕಾಲದಿಂದಲೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಏನಪ್ಪಾ ಅಂದ್ರೆ ನಮ್ಮ ಕುಲದೇವರಾದರೂ ಈ ದೇವಸ್ಥಾನ ನಮ್ಮ ರಾಯಚೂರಿನಲ್ಲಿ ಕಟ್ಟಬೇಕಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿಂದಿನಿಂದಲೂ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಸರ್ಕಾರಕ್ಕೆ ಕೆಲವೊಂದು ಸರ್ತಿ ಮನವಿನೂ ಕೊಟ್ಟಿದ್ದೀವಿ. ನಾವು ದೇವಸ್ಥಾನ ಸಮಾಜ ಭವನಕ್ಕೆ ಏನಾದರೂ ಅನುಕೂಲ ಮಾಡಿಕೊಡ್ರಿ ಅಂತೇಳಿ. ಬಟ್ ಅದು ಯಾವತ್ತೂ ಅದಕ್ಕೆ ಸಮಯ ಕೂಡಿ ಬಂದಿಲ್ಲ ಅಂತ ಕಾಣಿಸ್ತದೆ. ಈಗೇನಪ್ಪ ಅಂದರೆ ಕೆಲವು ಸರ್ಕಾರದ ಆದೇಶ ಅವೆಲ್ಲ ಅಡಚಣೆಯಾಗಿ ನಮಗೂ ಇನ್ನುವರೆಗೆ ಸಿಕ್ಕಿಲ್ಲ. ಈ ಆದೇಶಗಳೇನಪ್ಪ ಅಂದರೆ ನಮ್ಮ ಸರ್ಕಾರದವರೇ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರದ ನಮ್ಮ ಒಂದು ಸಮಾಜ ಹಿಂದುಳಿದ ಸಮಾಜ ಇದು. ಈ ಸಮಾಜಕ್ಕೆ ಏನಪ್ಪ ಅಂದರೆ ಅನುಕೂಲ ಮಾಡಿಕೊಡೋರು ಯಾವುದೇ ಅಡಚಣೆಗಳನ್ನು ಸ್ವಲ್ಪ ಬದಿಗಿಟ್ಟು ನಮಗೆ ಕನಿಷ್ಠ 1-2 ಎಕರೆ ಜಮೀನು ನಮಗೆ ಸ್ಯಾಂಕ್ಷನ್ ಮಾಡಿ ಕೊಡಬೇಕು ಅಂತೇಳಿ ಈ ವೇದಿಕೆ ಮೂಲಕ ನಾನು ಸರ್ಕಾರಕ್ಕೆ ಬೇಡ್ಕೊಳ್ತಾ ಇದ್ದೇನೆ. ಆಮೇಲೆ ಮುಂದಿನ ವರ್ಷಗಳಲ್ಲಿ ಈ ಸೂರ್ಯನಾರಾಯಣ ದೇವಸ್ಥಾನ ಏನಪ್ಪ ಅಂದರೆ ಸರ್ಕಾರದ ವತಿಯಿಂದನೂ ಆಗಬೇಕು ಅಂತ ನಮ್ಮದೊಂದು ಬೇಡಿಕೆ ಇದೆ. ಇದನ್ನು ಸರ್ಕಾರ ಈಡೇರಿಸಿದೆ ಅಂತೇಳಿ ನಾವು ಭಾವಿಸ್ತಿದ್ದೇವೆ. ಇದೇ ವೇಳೆ ಸಮಾಜದ ಮತ್ತೋರ್ವ ಮುಖಂಡ ಸತ್ಯನಾರಾಯಣ ಕಲ್ಯಾಣಕಾರಿ ಮಾತನಾಡಿ, ಸರ್ಕಾರದಿಂದ ಅನೇಕ ಮಹನೀಯರ ಶರಣರ ಜಯಂತಿಗಳನ್ನು ಆಚರಣೆ ಮಾಡಲಾಗುತ್ತಿದ್ದು, ಅದೇ ರೀತಿ ಮುಂದಿನ ದಿನಗಳಲ್ಲಿ ಕ್ಷತ್ರಿಯ ಕಾಟಿಕ ಸಮಾಜದ ಕುಲದೇವರಾದ ಸೂರ್ಯನಾರಾಯಣ ಜಯಂತಿಯನ್ನು ಸರ್ಕಾರದಿಂದಲೇ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದರು. ದಿನಾಂಕ 25 ಜನವರಿ 25, 2026ರಂದು ಸೂರ್ಯನಾರಾಯಣ ದೇವರ ಜಯಂತ್ಯೋತ್ಸವ ಇದೆ. ಈ ಕಾರ್ಯಕ್ರಮ ಏನಪ್ಪ ಅಂದರೆ ಪ್ರತಿ ವರ್ಷವೂ ನಮ್ಮ ಹಿರಿಯರು ಮೊದಲಿನಿಂದಲೂ ಈ ರಥಸಪ್ತಮಿ ದಿನದಂದೇ ಆಚರಣೆ ಮಾಡ್ತಾ ಬಂದಿದ್ದಾರೆ. ಈ ಆಚರಣೆ ಏನಪ್ಪ ಅಂದರೆ ನಮ್ಮ ಸಮಾಜ ಭವನದಲ್ಲಿ ಪ್ರತಿ ವರ್ಷ ಮಾಡ್ತಾಯಿದ್ರು. ಇತ್ತೀಚೆಗೆ ಈಗ 2 ವರ್ಷಗಳಿಂದ ಭವ್ಯ ಮೆರವಣಿಗೆಯ ಮುಖಾಂತರ ಈ ಆಚರಣೆಯನ್ನು ಮಾಡಲು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನಪ್ಪ ಅಂದರೆ ಸರ್ಕಾರವು ಎಲ್ಲ ಸಮಾಜದ ಕುಲದೇವರು ಅಥವಾ ಅವರ ಗುರುಗಳ ಜಯಂತಿಗಳನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾರೆ. ಆದರೆ ನಮ್ಮದು ಭಾಳ ಕಡಿಮೆ ಸಂಖ್ಯೆಯುಳ್ಳ ಸಮಾಜ ಸೂರ್ಯ ಕ್ಷತ್ರಿಯ ಕಾಟಿ ಸಮಾಜ. ಅಂದರೆ ಮೊದಲಿನಿಂದಲೂ ನಾವು ಏನಪ್ಪ ಅಂದರೆ ನಮ್ಮ ಸೂರ್ಯ ದೇವರನ್ನೇ ನಮ್ಮ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸುತ್ತಾ ಬಂದಿದ್ದೇವೆ. ಅದಕ್ಕಾಗಿ ನಮ್ಮ ಉದ್ದೇಶ ಇಷ್ಟೇ, ಮುಂದಿನ ದಿನಗಳಲ್ಲಾದರೂ ನಮ್ಮ ಕರೆಗೆ ಸರ್ಕಾರ ಮನಗಟ್ಟು ಅವತ್ತ ನಿಮ್ಮ ಮಾಧ್ಯಮಗಳ ಮುಖಾಂತರ ಸರ್ಕಾರ ಗಮನಕ್ಕೆ ತಂದು ಈ ಆಚರಣೆಯನ್ನು ಸೂರ್ಯನಾರಾಯಣ ಜಯಂತಿ ಆಚರಣೆಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕೆಂಬ ಒಂದು ಮನವಿಯನ್ನು ನಾನು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಡುತ್ತೇನೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಸತ್ಯನಾರಾಯಣ, ನಾಗೇಶ್ ಜಗತ್ಕಾರಿ, ಕಿಶನ್ ರಾವ್ ಖಡಕೆ, ನಾಗೇಂದ್ರ ಮೈದರ್ಕರ್, ಮುರಳೀಕೃಷ್ಣ ಕಾಂಬ್ಳೆಕಾರಿ, ವಿಷ್ಣುರಾಜ ನಿಜಾಮಕಾರಿ, ಯುವರಾಜ್ ಮೈದರ್ಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ಮಾನ್ಯ ರಾಜ್ಯಪಾಲರು ಸಂವಿಧಾನ ವಿಧಿ 176 ಮತ್ತು 163ರಂತೆ ಸರ್ಕಾರ ಸಿದ್ಧಪಡಿಸಿರುವ ಭಾಷಣವನ್ನು ರಾಜ್ಯಪಾಲರು ಓದಲೇಬೇಕೆಂಬ ನಿಯಮವಿದೆ. ನರೇಗಾ ಕಾಯ್ದೆಯನ್ನು ರದ್ದುಪಡಿಸಿ ವಿಬಿಜಿ ರಾಮ್ಜಿ ಎಂಬ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಹೊಸದಾಗಿ ರಚಿಸಿದೆ. ಆಡಳಿತ ಪಕ್ಷವಾಗಿ ಈ ಕಾಯ್ದೆಗೆ ನಮ್ಮ ವಿರೋಧವಿದ್ದು, ಈ ಕುರಿತು ವಿಚಾರಗಳನ್ನು ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಲಾಗಿತ್ತು. ಆದರೆ ವಿರೋಧ ಪಕ್ಷದವರು ಹೊಸ ಕಾಯ್ದೆಯನ್ನು ಉದ್ದೇಶಪೂರ್ವಕವಾಗಿ ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಎಂದರು. ಹೊಸ ಕಾಯ್ದೆ ವಿರುದ್ಧ ರಾಜ್ಯದಲ್ಲಿ ನಮ್ಮ ಪಕ್ಷ ಸರ್ಕಾರ ಇಡೀ ರಾಜ್ಯದಲ್ಲಿ ಹೋರಾಟ ಹಮ್ಮಿಕೊಂಡಿದೆ. ನರೇಗಾ ಕಾಯ್ದೆಯನ್ನು ಮರುಸ್ಥಾಪಿಸುವುದು ಮತ್ತು ಹೊಸ ಕಾಯ್ದೆಯನ್ನು ರದ್ದುಗೊಳಿಸಬೇಕೆಂಬುದು ನಮ್ಮ ಉದ್ದೇಶ. ನಮ್ಮ ಪಕ್ಷ ಮತ್ತು ಸರ್ಕಾರದಲ್ಲಿ ಈ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ತನ್ನ ತಪ್ಪು ಮರೆಮಾಚಲು ರಾಜ್ಯಪಾಲರ ಕೈಯಲ್ಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇದು ಸಂವಿಧಾನ ಬಾಹಿರ ಕೃತ್ಯ. ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನು ಪಾಲಿಸಿರುವುದಿಲ್ಲ. ಸದನದಲ್ಲಿ ರಾಷ್ಟ್ರಗೀತೆ ಮೊಳಗುವಾಗ ರಾಜ್ಯಪಾಲರು ನಿಲ್ಲದೆ ಓಡಿ ಹೋದರು. ಈ ಮೂಲಕ ಅವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಅವರು ಕನ್ನಡ ನಾಡಿನ ಜನರಲ್ಲಿ ಕ್ಷಮೆ ಕೇಳಬೇಕು. ಸಂವಿಧಾನ ಕಾಪಾಡಬೇಕಾದವರಿಂದಲೇ ಅಗೌರವ ಆಗಿದೆ. ಕೇಂದ್ರದ ಜನವಿರೋಧಿ ಯೋಜನೆಗಳನ್ನು ಅಧಿವೇಶನದಲ್ಲಿ ಚರ್ಚಿಸುವುದು ಒಕ್ಕೂಟ ವ್ಯವಸ್ಥೆಯ ಭಾಗವಾಗಿ ರಾಜ್ಯ ಸರ್ಕಾರದ ಹಕ್ಕು ಮತ್ತು ಜವಾಬ್ದಾರಿ.
ಅದನ್ನು ಮರೆತು ರಾಜ್ಯಪಾಲರು ಬಿಜೆಪಿ ಏಜೆಂಟರಂತೆ ವರ್ತಿಸಿದ್ದಾರೆ. ಸದರಿ ರಾಜ್ಯಪಾಲರ ವರ್ತನೆಯನ್ನು ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ತೀವ್ರವಾಗಿ ಖಂಡಿಸುತ್ತಾ ಮತ್ತು ರಾಜ್ಯಪಾಲರು ಕನ್ನಡ ಜನತೆ ಕ್ಷಮೆ ಕೇಳಬೇಕೆಂದು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಂವಿಧಾನವನ್ನು ಇದು ಮಾಡುತ್ತಿರುವ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರ ಕೈಗೊಂಡಾಗಿರುವ ರಾಜ್ಯಪಾಲರಿಗೆ ಬಿಜೆಪಿ ಸರ್ಕಾರಕ್ಕೆ ರಾಜ್ಯಪಾಲರಿಗೆ 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 ಸಂವಿಧಾನ ವಿರೋಧಿ ಗವರ್ನರಿಗೆ ಸಂವಿಧಾನ ವಿರೋಧಿ ಗವರ್ನರಿಗೆ ಸಂವಿಧಾನ ವಿರೋಧಿ ಗವರ್ನರಿಗೆ ರಾಜ್ಯಪಾಲರು ಅಂದಿನ ಕ್ಯಾಬಿನೆಟ್ ವಿಶೇಷವಾಗಿ ಬರೆದಂತ ಸಲಹಾ ಸೂಚನೆಯ ಪತ್ರವನ್ನು ಓದಲಾಗಿದ್ದು, ನಮ್ಮ ಸಂವಿಧಾನದ ಪ್ರಕಾರ ಅವರು ಓದಲೇಬೇಕಾಗಿದ್ದ ಒಂದು ಪತ್ರವನ್ನು 11 ಕಾಲಮ್ಸ್ ಇತ್ತು. ಆ 11 ಕಾಲಮ್ಗಳನ್ನು ತೆಗೆದರೆ ಮಾತ್ರ ನಾನು ಓದ್ತೀನಿ ಅಂತ ಹೇಳಿದರು ಅವರು. ಸೊ ಸಂವಿಧಾನದಲ್ಲಿ ಕ್ಯಾಬಿನೆಟ್ ಅಲ್ಲಿ ಓದಲೇಬೇಕಾಗಿದ್ದ ವಿಷಯಗಳನ್ನು ಅವರು ಕೈಗೊಂಬೆಯಾಗಿ ರಾಷ್ಟ್ರ ಸರ್ಕಾರದ ಕೈಗೊಂಬೆಯಾಗಿ ಅವರು ನಾನು ಓದಲ್ಲ, ಇದನ್ನು ತೆಗೆದರೆ ಮಾತ್ರ ನಾನು ಅದನ್ನು ಓದುತ್ತೇನೆ ಎಂದು ಅವರು ಹಠವನ್ನು ಮಾಡಿದರು. ಆದರೂ ಸಹಿತ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯಜಿ ಅವರು CM ಆಗಿರುವಂಥ ಅವ್ರನ್ನ ಒತ್ತಾಯ ಮಾಡಿ ಹಾಗೆ ಕ್ಯಾಬಿನೆಟ್ಗೆ ಕರ್ಕೊಂಡ್ಬಂದು ಆದರೂ ಓದಲಿಕ್ಕೆ ಪ್ರಯತ್ನ ಮಾಡಿಸಿದ್ರು. ಆದರೂ ಅವರು ಸಂವಿಧಾನ ಉಲ್ಲಂಘನೆ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮನ್ರೇಗಾದು ಜಿ ರಾಮ್ಜಿ ಹೆಸರನ್ನು ತೆಗೆದು ಅದು ದೇಶ ಹೋರಾಟಗಾರ ಆದಂತಹ ಗಾಂಧೀಜಿ ಅವರ ಹೆಸರನ್ನು ಯಾಕೆ ತೆಗೆದಿದ್ದೀರಾ? ಸೊ ಇಂಥ ಒಂದು ಹೆಸರುಗಳಿಂದ, ಯಾಕಂದರೆ ಮನ್ರೇಗಾದಲ್ಲಿ ಅಲ್ಲಿ ಎಲ್ಲ ಜಾತಿಯ ಜನರು ಕೆಲಸ ಮಾಡ್ತಾರೆ. ನಾವು ಜಿ ರಾಮ್ಜಿ ಅಂತ ಇಡೋದಕ್ಕೆ ಕಾರಣ ಏನು? ಎಲ್ಲ ಜಾತಿಗಳ ಮೇಲೆ ಪ್ರಭಾವ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಯಾಕಂದರೆ ಅದು ಒಂದು ರಾಮ್ಜಿ ಅನ್ನೋಣ ಒಂದು ಹಿಂದುತ್ವವನ್ನು ಸೂಚಿಸುತ್ತೆ. ಅಂಥದ್ದು ಬೇಡ, ನಮಗೆ ದೇಶದ ಹೋರಾಟಗಾರರ ಹೆಸರಿದ್ರೇ ಆ ಹೋರಾಟಗಾರ ಹೆಸರಾಗಿರಲಿ, ಅವರ ಮೂರ್ತಿಗಳಾಗಿರಲಿ, ಅವ್ರ ಹೆಸರು ಮೇಲೆ ಒಂದು ಸ್ಟೇಡಿಯಂ, ಏರ್ಪೋರ್ಟ್ಸ್ ಎಲ್ಲ ಇದ್ದಾವೆ. ಸೊ ಅದನ್ನು ಯಾಕೆ ಅವ್ರ ಹೆಸರಿಡ್ತಾರೆ ಅಂದರೆ ಆದರ್ಶಗಳನ್ನು ಯೂತ್ ಅಳವಡಿಸಿಕೊಂಡು ಗಾಂಧೀಜಿ ಅವರ ನೇತೃತ್ವದಲ್ಲಿ, ಅವರ ಆದರ್ಶದಲ್ಲಿ ನಡಿಬೇಕು ನಮ್ಮ ದೇಶ ಅಂತ ಸೊ ಹೋರಾಟಗಾರ ಹೆಸರುಗಳನ್ನು ಇಡ್ತಾರೆ. ಆ ಹೆಸರುಗಳನ್ನು ತೆಗೆದುಬಿಟ್ಟು ಜಿ ರಾಮ್ಜಿ ಅಂತ ಹೆಸರಿಟ್ಟು ಇವರು ಮುಂದೆ ಎಲ್ಲಾನು ಒಂದು ಪಕ್ಷಾತೀತವಾಗಿ ಹಾಗೂ ಒಂದು ಧರ್ಮದ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇರೋದನ್ನು ನಿಂದಿಸಬೇಕು ಅಂತ ನಮ್ಮ ಕರ್ನಾಟಕ ಸರ್ಕಾರದಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಜಿ ಅವರು ಅದನ್ನು ಉಲ್ಲಂಘನೆ ಮಾಡಬೇಕು ಅಂತ ಆ ಕ್ಯಾಬಿನೆಟ್ ಸ್ಪೀಚಲ್ಲಿ ಇಟ್ಟಿದ್ರು. ಅದನ್ನು ಇವರು ಉಲ್ಲಂಘಿಸಿ ಒಂದು ಎರಡು ಮಾತನ್ನಾಡಿ ಹೋಗಿದ್ದಕ್ಕೆ ಇವತ್ತು ನಾವು ಈ ಹೋರಾಟವನ್ನು ಮಾಡುತ್ತೇವೆ. ಇನ್ನೂ ಸ್ವಲ್ಪ ದಿನಗಳಲ್ಲಿ ಇನ್ನೂ ನಮ್ಮ ದೇಶ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಾವೆಲ್ಲರೂ ಎತ್ತೆಚ್ಚಿ, ಯೂತ್ ಎಲ್ಲ ಎತ್ತೆಚ್ಚಿ ಇವತ್ತು ಮಹಾತ್ಮ ಗಾಂಧಿ ಅವರ ಹೆಸರನ್ನೇ ತೆಗಿತಾ ಇದ್ದಾರೆ. ಹಾಗೆ ಸಂವಿಧಾನವನ್ನೇ ಚೇಂಜ್ ಮಾಡ್ತೀವಿ ಅಂತ ಹೇಳಿದವರು ಇವತ್ತು ಸಂವಿಧಾನದಲ್ಲಿ ಅವರು ನಿಂತ್ಕೊಂಡು ಅಲ್ಲಿ ಓದಬೇಕಾಗಿರುವಂಥ ಕೆಲಸವನ್ನೇ ಬಿಟ್ಟು ಮುಂದೆ ಹೋಗಿದ್ದಾರೆ ಅಂದರೆ ನಾಳೆ ಸಂವಿಧಾನವನ್ನು ಬದಲಾಯಿಸಲ್ಲ ಅನ್ನೋದಕ್ಕೆ ಇದೇ ಒಂದು ಕಾರಣ ಅಂತ ನಾವು ಹೇಳ್ಬೋದು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಶಹಬಾದ್ ನಗರಾಧ್ಯಕ್ಷರು, ಕಿಶೋರ್ ನಗರ ಬ್ಲಾಕ್ ಅಧ್ಯಕ್ಷರು, ವೀರು ಗಂಗಾಧರ್ ಗ್ರಾಮೀಣ ಅಧ್ಯಕ್ಷರು, ಫೈಜಲ್ ಖಾನ್ ರಾಜ್ಯ ಕಾರ್ಯದರ್ಶಿ, ಬಿ ಮಧುಕುಮಾರ, ಪ್ರವೀಣ್ ರೆಡ್ಡಿ ಗುಡ್ಸಿ, ಎಂಡಿ ಜಾವೀದ್, ಹುಸೇನ್ ಬಾಷಾ, ನಿರ್ಮಲಾ ಬೆಣ್ಣೆ, ಕೆ ರಾಘವೇಂದ್ರ ಮಡಿವಾಳ, ಪ್ರತಿಭಾ ರೆಡ್ಡಿ, ಅಬ್ದುಲ್ ಗೌಸ್, ಸಂತೋಷ್ ಶಕ್ತಿನಗರ್, ಸುರೇಶ್ ದುಗನೂರ್, ಎ ಉರ್ಕುಂದಪ್ಪ, ರಾಬರ್ಟ್, ಆಸಿಫ್, ಸೋಯಬ್, ರಶೀದ್, ರವಿ ದುಗನೂರು, ಸುರೇಖಾ, ಕವಿತಾ, ರೆಹನಾ ಬೇಗಂ, ರಾಜ್ ಖಾನ್ ಅವರು ಉಪಸ್ಥಿತರಿದ್ದರು.
ನಗರದ ಮುಖ್ಯ ವೃತ್ತಗಳಲ್ಲಿ ಪಾದಚಾರಿ ರಸ್ತೆ ಒತ್ತುವರಿಯನ್ನು ಪಾಲಿಕೆ ಅಧಿಕಾರಿಗಳು ಇಂದು ತೆರವುಗೊಳಿಸಿ ಎಚ್ಚರಿಕೆಯನ್ನು ನೀಡಿದರು. ನಗರದ ತೀನ್ಕಂದಿಲ್, ಬಟ್ಟೆ ಬಜಾರ್, ಸರಫ್ ಬಜಾರ್, ಮಹಾವೀರ್ ವೃತ್ತ ಸೇರಿದಂತೆ ಪ್ರಮುಖ ವೃತ್ತಗಳಲ್ಲಿ ಪಾದಚಾರಿ ರಸ್ತೆ ಅತಿಕ್ರಮಿಸಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಕುರಿತು ಪಾಲಿಕೆ ಅಧಿಕಾರಿಗಳು ತೆರವುಗೊಳಿಸಲು 1 ದಿನದ ಗಡುವು ನೀಡಿದರು. ವ್ಯಾಪಾರಸ್ಥರು ಪಾಲಿಕೆ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಯಾವುದೇ ಮುನ್ಸೂಚನೆ ನೋಟಿಸ್ ನೀಡದೆ ಏಕಾಏಕಿ ತೆರವುಗೊಳಿಸಿರುವುದರಿಂದ ವ್ಯಾಪಾರ ವಹಿವಾಟು ಸ್ಥಗಿತಗೊಂಡು ನಷ್ಟಕ್ಕೆ ಕಾರಣವಾಗುತ್ತದೆ. ಮುಂಚಿತವಾಗಿ ಅಧಿಕಾರಿಗಳು ಸೂಚನೆ ನೀಡಿದ್ದರೆ ತೆರವುಗೊಳಿಸುತ್ತಿರುವುದಾಗಿ ಪಾಲಿಕೆ ಸಿಬ್ಬಂದಿಗಳೊಂದಿಗೆ ವಾಗ್ವಾದ ನಡೆಸಿದ ಘಟನೆ ನಡೆಯಿತು. 3 ಪ್ರಮುಖ ವೃತ್ತಗಳಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಕಾಲಮಿತಿಯಲ್ಲಿ ತೆರವುಗೊಳಿಸದೆ ಹೋದರೆ ದಂಡದೊಂದಿಗೆ ಅತಿಕ್ರಮಿತ ಪ್ರದೇಶವನ್ನು ಜಪ್ತಿ ಮಾಡುವುದಾಗಿ ಅಧಿಕಾರಿಗಳು ಎಚ್ಚರಿಸಿದರು. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಮಾಡಿದ್ದರೂ ಬಳಕೆ ಮಾಡುತ್ತಿರುವುದನ್ನು ಆರೋಗ್ಯ ಇಲಾಖೆಯ ತಂಬಾಕು ನಿಯಂತ್ರಣಾಧಿಕಾರಿ ನಿರ್ಮಲಾ ನೇತೃತ್ವದಲ್ಲಿ ನಗರದ ಅನೇಕ ಕಡೆ ದಾಳಿ ನಡೆಸಿ ದಂಡ ವಿಧಿಸಿದರು. ತಂಬಾಕು ನಿಯಂತ್ರಣ ಕಾಯ್ದೆಯಡಿ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಸೇವಿಸುವುದು, ಮಾರಾಟ ನಿಷೇಧಿಸಿದ್ದರೂ ಅವ್ಯಾಹತವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಬಳಕೆಯಾಗುತ್ತಿದ್ದು, ಸಾರ್ವಜನಿಕರು ತಂಬಾಕು ಹಾಗೂ ಧೂಮಪಾನ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಸಿದ್ದಲ್ಲಿ ದಂಡ ಪ್ರಕ್ರಿಯೆಯೊಂದಿಗೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಎಚ್ಚರಿಸಿದರು. ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಅಕ್ಕಿಗಿರಣಿ ಮಿಲ್ಗಳನ್ನು ತ್ವರಿತಗತಿಯಲ್ಲಿ ಸ್ಥಳಾಂತರಿಸಬೇಕು ಎಂದು ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಗದ್ವಾಲ್ ರಸ್ತೆಯಲ್ಲಿ ಬರುವ ಅಕ್ಕಿಗಿರಣಿ ಮಿಲ್ಗಳ ಚಿಮಣಿಗಳಿಂದ ಹೊರಬರುವ ಹಾರುಬೂದಿ ಅಕ್ಕಪಕ್ಕದ ಬಡಾವಣೆಗಳಿಗೆ ಗಾಳಿ ಮೂಲಕ ಹಾರುಬೂದಿ ಮನೆಗಳಿಗೆ ಮತ್ತು ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರ ಕಣ್ಣಿಗೆ ಬೀಳುತ್ತಿರುವುದರಿಂದ ಅನೇಕ ಅಪಘಾತಗಳಾಗುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ದೂರಿದರು. ಗದ್ವಾಲ್ ರಸ್ತೆಯಲ್ಲಿ ಬರುವ ದೇವಿನಗರ, ಜಯನಗರ, ವಿದ್ಯಾನಗರ, ಚಾಣಕ್ಯಪುರಿ, ನಿಸರ್ಗ ಕಾಲೋನಿ ಸೇರಿದಂತೆ ಅನೇಕ ಬಡಾವಣೆಗಳ ನಿವಾಸಿಗಳು ತೊಂದರೆ ಉಂಟಾಗಿದೆ. ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಅಕ್ಕಿ ಗಿರಣಿಗಳ ಮಾಲೀಕರು ನಿಯಮ ಪಾಲಿಸದೆ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಈ ಬಗ್ಗೆ ಕ್ರಮ ವಹಿಸಬೇಕಾದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಗದ್ವಾಲ್ ರಸ್ತೆಯಲ್ಲಿರುವ ಅಕ್ಕಿ ಗಿರಣಿ ಮಿಲ್ಗಳನ್ನು ಸ್ಥಳಾಂತರಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಗದ್ವಾಲ್ ರಸ್ತೆಗೆ ಅಂಟಿಕೊಂಡಿರುವ ಅಕ್ಕಿಗಿರಣಿ ಮಿಲ್ಗಳನ್ನು ತ್ವರಿತಗತಿಯಲ್ಲಿ ಸ್ಥಳಾಂತರಿಸುವುದು. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ರಾಯಚೂರು ನಗರದ ಗದ್ವಾಲ್ ರಸ್ತೆಯಲ್ಲಿ ಬರುವ ಅಕ್ಕಿಗಿರಣಿ ಮಿಲ್ಗಳಲ್ಲಿರುವ ಚಿಮಣಿಗಳಿಂದ ಹೊರಬರುವ ಹಾರುಬೂದಿ ಅಕ್ಕಪಕ್ಕದ ಸುಮಾರು 11 ಬಡಾವಣೆಗಳಿಗೆ ಗಾಳಿ ಅವರು ಗಮನಿಸುತ್ತಿಲ್ಲ. ಇದರಿಂದಾಗಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಮತ್ತು ಆರೋಗ್ಯ ಸಮಸ್ಯೆ ಎದುರಾಗುತ್ತಿದೆ. ಅಲ್ಲದೆ ದಿನಾಂಕ 19/12/2025 ಮಾನ್ಯ ಜಿಲ್ಲಾಧಿಕಾರಿಗಳೇ ವಿಜಯವಾಣಿ ಪತ್ರಿಕೆಯಲ್ಲಿ ತಿಳಿಸಿರುವ ಹಾಗೆ ಆಧುನಿಕ ತಂತ್ರಜ್ಞಾನ ಬಳಸಿ ಹಾರುಬೂದಿ ನಿಯಂತ್ರಿಸಲು ಮುಂದಾಗದಿರುವುದು ಈ ಸಮಸ್ಯೆಗೆ ಕಾರಣವಾಗಿತ್ತು. ಗದ್ವಾಲ್ ರಸ್ತೆಯಲ್ಲಿರುವ ಶಾಲೆಗಳಿಗೆ ಬರುವ ಮಕ್ಕಳಿಗೆ, ಈ ಭಾಗದ ವಸತಿ ನಿಲಯದಲ್ಲಿ ವಾಸಿಸುವ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಉಂಟಾಗುತ್ತಿದೆ. ಸಾರ್ವಜನಿಕರಿಗೆ ಶಾಲೆಯ ಮತ್ತು ವಸತಿ ಮಕ್ಕಳಿಗೆ ಏನಾದರೂ ಸಂಭವಿಸಿದಲ್ಲಿ ಅಥವಾ ಅಪಘಾತಗಳಾದಲ್ಲಿ ಅದಕ್ಕೆ ನೇರವಾಗಿ ನೀವೇ ಹೊಣೆಗಾರರು ಮತ್ತು ಮಾಹಿತಿಗಾಗಿ ಭಾವಚಿತ್ರಗಳನ್ನು ಲಗತ್ತಿಸಿ ಸಲ್ಲಿಸಬೇಕು. ಕಾರಣ ಮೇಲ್ಕಾಣಿಸಿದ ಅಂಶಗಳನ್ನು ಮತ್ತು ತೊಂದರೆಗಳನ್ನು ಕೂಲಂಕಷವಾಗಿ ಈ ಭಾಗದ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಗಮನದಲ್ಲಿಟ್ಟುಕೊಂಡು ಕೂಡಲೇ ಗದ್ವಾಲ್ ರಸ್ತೆಯಲ್ಲಿರುವ ಅಕ್ಕಿಗಿರಣಿ ಮಿಲ್ಗಳನ್ನು ಸ್ಥಳಾಂತರಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಆಗ್ರಹಿಸುತ್ತೇವೆ. ಒಂದು ವೇಳೆ ನಿರ್ಲಕ್ಷ್ಯ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ಮೇಲ್ಕಾಣಿಸಿದ ಎಲ್ಲ ಬಡಾವಣೆಗಳ ನಿವಾಸಿಗಳೆಲ್ಲರೂ ಕೂಡಿಕೊಂಡು ಹೋರಾಟವನ್ನು ರೂಪಿಸಬೇಕಾಗುವುದು. ಕಾರಣ ಮುಂದಿನ ಹೋರಾಟಗಳಿಗೆ ಆಸ್ಪದವನ್ನು ನೀಡದೆ ಸಾರ್ವಜನಿಕ ಹಿತ. ಈ ಸಂದರ್ಭದಲ್ಲಿ ವಿಭಾಗೀಯ ಅಧ್ಯಕ್ಷ ಎಚ್ ಕೆ ರವಿಕುಮಾರ್, ಜಿಲ್ಲಾಧ್ಯಕ್ಷ ಎಚ್ ಸತ್ಯರಾಜ್, ಟಿ ವೀರೇಶ್, ಮನೋಜ್, ಜಗ್ಲಿ ಉರ್ಕುಂದ, ಎಂ ರಘುನಾಥ್ ಸೇರಿದಂತೆ ಅನೇಕರು ಇದ್ದರು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಮಾವಿನ ಕೆರೆಯಲ್ಲಿ ಮಹಿಳೆಯೋರ್ವಳ ಶವ ಪತ್ತೆಯಾಗಿರುವ ಘಟನೆ ನಡೆದಿದೆ. ಮೃತ ಮಹಿಳೆಯನ್ನು ಮಕ್ತಲ್ಪೇಟೆ ನಿವಾಸಿ ರೇಣುಕಾ ಎಂದು ಗುರುತಿಸಲಾಗಿದೆ. ಇಂದು ಬೆಳಗ್ಗೆ ಮಹಿಳೆಯ ಮೃತದೇಹವು ಮಾವಿನ ಕೆರೆಯಲ್ಲಿ ಪತ್ತೆಯಾಗಿದ್ದು, ಸ್ಥಳಕ್ಕೆ ಸದರ್ ಬಜಾರ್ ಠಾಣೆಯ ಪೊಲೀಸರು ತೆರಳಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮಹಿಳೆ ಕೆರೆಗೆ ಬೀಳಲು ಕಾರಣ ತಿಳಿದು ಬಂದಿಲ್ಲ. ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ.
ನಗರದೊಳಗೆ ದಿನೇ ದಿನೇ ಹೆಚ್ಚಾಗುತ್ತಿರುವ ರಸ್ತೆ ಅಪಘಾತಗಳನ್ನು ತಡೆಯಲು ಎಲ್ಲಾ ಪ್ರಮುಖ ವೃತ್ತಗಳಲ್ಲಿ ಬ್ರೇಕಿಂಗ್ ಲೈನ್, ಬ್ರೇಕಿಂಗ್ ಹಂಪ್ ಅಳವಡಿಸಿ ಸಂಚಾರಿ ಪೊಲೀಸರನ್ನು ನೇಮಕ ಮಾಡಬೇಕೆಂದು ಒತ್ತಾಯಿಸಿ ಆಲ್ ಇಂಡಿಯಾ ದಲಿತ ಸೇನೆ ಕರ್ನಾಟಕ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನಗರದ ಜಿಲ್ಲಾಡಳಿತ ಭವನದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿಗೆ ಮನವಿ ಸಲ್ಲಿಸಿದ ಅವರು, ಇತ್ತೀಚಿನ ದಿನಗಳಲ್ಲಿ ರಾಯಚೂರು ನಗರದಲ್ಲಿ ದ್ವಿಚಕ್ರ ವಾಹನ ಸವಾರರು ಹಾಗೂ ಪಾದಚಾರಿಗಳು ಜೀವವನ್ನು ಕೈಯಲ್ಲಿ ಹಿಡಿದು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಯಿಂದ ಹೊರಟವರು ಸುರಕ್ಷಿತವಾಗಿ ಮನೆಗೆ ಮರಳುವುದೇ ಕಷ್ಟಕರವಾಗಿರುವ ಸ್ಥಿತಿ ಎದುರಾಗಿದೆ ಎಂದರು. ನಗರದ ಬಸವೇಶ್ವರ ವೃತ್ತ, ಸ್ಟೇಷನ್ ರಸ್ತೆ, ಜಗಜೀವನ ವೃತ್ತ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ, ಬಸ್ ನಿಲ್ದಾಣ ವೃತ್ತ, ಆರ್ಟಿಒ ವೃತ್ತ, ಆಶಾಪುರ್ ಕ್ರಾಸ್, ಸಿದ್ದರಾಮೇಶ್ವರ ವೃತ್ತ, ತಹಸೀಲ್ದಾರ್ ಕಚೇರಿ ವೃತ್ತ, ತೀನ್ ಕಂದಿಲ್ ರಸ್ತೆ, ಭಗವಂತ್ ಸಿಂಗ್ ವೃತ್ತ, ಚಟ್ಟಿಬಾವಿ ಸರ್ಕಲ್ ಸೇರಿದಂತೆ ಎಲ್ಲಾ ಪ್ರಮುಖ ವೃತ್ತಗಳಲ್ಲಿ ಸಂಚಾರಿ ಪೊಲೀಸರನ್ನು ನೇಮಕ ಮಾಡಬೇಕು. ಜೊತೆಗೆ ಬ್ರೇಕ್ ಲೈನ್, ಬ್ರೇಕಿಂಗ್ ಲೈಟ್, ಬೀದಿ ದೀಪ ಹಾಗೂ ಎಲ್ಲಾ ಹಂಪ್ಗಳಿಗೆ ರೇಡಿಯಂ ಲೈಟ್ ಅಳವಡಿಸಬೇಕೆಂದು ಅವರು ಮನವಿ ಮಾಡಿದರು. ನಗರದೊಳಗೆ ಹೈಡ್ರಾ ವಾಹನಗಳು, ಟಿಪ್ಪರ್ಗಳು, ಗೋಡಾಮುಗಳಿಂದ ಬರುವ ಲಾರಿಗಳು, ಅಕ್ಕಿ ಹಾಗೂ ಗೊಬ್ಬರ ತುಂಬಿದ ಲಾರಿಗಳ ಸಂಚಾರದಿಂದ ದಿನನಿತ್ಯ ಅಪಘಾತಗಳು ಹೆಚ್ಚಾಗುತ್ತಿವೆ. ಹೀಗಾಗಿ ಇಂತಹ ಭಾರಿ ವಾಹನಗಳ ನಗರ ಪ್ರವೇಶಕ್ಕೆ ನಿರ್ಬಂಧ ಹೇರಬೇಕು ಹಾಗೂ ಸೂಕ್ತ ನಿಯಂತ್ರಣ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ನಗರದಲ್ಲಿ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ತಕ್ಷಣವೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಎಂ ಭರತ್ ಕುಮಾರ್, ಮಾರೆಪ್ಪ, ಮಹಾದೇವಪ್ಪ, ಗೌಸ್ಪೀರ್, ಸುನಿಲ್ ಸೇರಿದಂತೆ ಅನೇಕರು ಇದ್ದರು. ನಗರದ ವಾರ್ಡ್ ನಂಬರ್ 4 ಗೋಲ್ ಮಾರ್ಕೆಟ್ ವ್ಯಾಪ್ತಿಯ ಮಾವಿನಕೆರೆ ಉದ್ಯಾನವನದಿಂದ ಬೆಂಗಳೂರು ಬೇಕರಿಯವರೆಗೆ ನಡೆಯುತ್ತಿರುವ ರಸ್ತೆ ಅಗಲೀಕರಣ ಕಾಮಗಾರಿಯಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಅಖಂಡ ಕರ್ನಾಟಕ ರಕ್ಷಣಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಾಜಶೇಖರ್ ಮಾಚರ್ಲ ಮಹಾನಗರ ಪಾಲಿಕೆಗೆ ದೂರು ಸಲ್ಲಿಸಿದರು. ಕಳೆದ 1 ವಾರದಿಂದ ನಡೆಯುತ್ತಿರುವ ರಸ್ತೆ ಅಗಲೀಕರಣ ಕಾಮಗಾರಿಯಲ್ಲಿ ಎರಡೂ ಬದಿಗಳಲ್ಲಿ ಸಮಾನವಾಗಿ ಜಾಗ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಬೆಂಗಳೂರು ಬೇಕರಿಯಿಂದ ಬಲಭಾಗದಲ್ಲಿ ಮಾತ್ರ ಸುಮಾರು 6 ರಿಂದ 7 ಅಡಿವರೆಗೆ ರಸ್ತೆ ಅಗಲೀಕರಣ ಮಾಡಲಾಗಿದೆ. ಆದರೆ ಎಡಭಾಗದಲ್ಲಿ ಕೇವಲ ಅಲ್ಲಲ್ಲಿ 1 ಅಡಿ ಅಥವಾ 1.5 ಅಡಿ ಮಾತ್ರ ತೆಗೆದುಕೊಳ್ಳಲಾಗಿದೆ. ಇದು ಸಂಪೂರ್ಣವಾಗಿ ಮೋಸ ಮತ್ತು ವಂಚನೆಯ ರೀತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿ ಎಂದು ಅವರು ದೂರಿದರು. ಎಡಭಾಗದಲ್ಲಿ ಪ್ರಭಾವಿ ರಾಜಕಾರಣಿಗಳ ಸಂಬಂಧಿಕರ ಮನೆಗಳು ಇರುವ ಕಾರಣ ಅವುಗಳನ್ನು ಹಾಗೆಯೇ ಬಿಟ್ಟು ಬಲಭಾಗದಲ್ಲಿ ಮಾತ್ರ ಬಡವರು ಇರುವ ಕಾರಣ ಅಲ್ಲಿ ಮಾತ್ರ ಅಗಲೀಕರಣ ಮಾಡಲಾಗುತ್ತಿದೆ. ಇದು ಸ್ಪಷ್ಟವಾದ ತಾರತಮ್ಯ ಎಂದು ಆರೋಪಿಸಿದರು. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಎರಡೂ ಬದಿಗಳಲ್ಲೂ ಸಮಾನವಾಗಿ ರಸ್ತೆ ಅಗಲೀಕರಣ ಮಾಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಜಂಟಿ ಸಂಘಟನೆಗಳೊಂದಿಗೆ ರಸ್ತೆ ರೋಕೋ ಸೇರಿದಂತೆ ಹಂತ ಹಂತವಾಗಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಮನೆಯ ಮುಂದೆ ಆಟವಾಡುತ್ತಿದ್ದ ಬಾಲಕಿ ಮೇಲೆ ಸಾರಿಗೆ ಬಸ್ ಹರಿದು ಮೃತಪಟ್ಟಿರುವ ಘಟನೆ ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ ನಡೆದಿದೆ. ಮೃತಪಟ್ಟಿರುವ ಬಾಲಕಿ ಗಬ್ಬೂರಿನ ದಿವ್ಯಶ್ರೀ ದೇವರಾಜ ಎಂದು ತಿಳಿದು ಬಂದಿದೆ. ಗುರುವಾರ ಸಂಜೆ ಮನೆ ಮುಂದೆ ಆಟವಾಡುತ್ತಿದ್ದ ವೇಳೆ ಗಬ್ಬೂರಿನಿಂದ ಗೂಗಲ್ಗೆ ಹೋಗುತ್ತಿದ್ದ ಬಸ್ನ ಚಕ್ರಕ್ಕೆ ಬಾಲಕಿ ಸಿಲುಕಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಈ ಕುರಿತು ಗಬ್ಬೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಪಿಎಸ್ಐ ವೈಶಾಲಿ ಜಳಕಿ ತಿಳಿಸಿದ್ದಾರೆ. ಜನವರಿ 25ಕ್ಕೆ ಸೂರ್ಯನಾರಾಯಣ ದೇವರ ಮೆರವಣಿಗೆ ಭಾಗವಹಿಸಲು ಶಿವಶಂಕರ ನಿಜಾಮಕಾರಿ ಮನವಿ. ಮಾನ್ಯ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದದೆ ಉಲ್ಲಂಘಿಸಿರುವುದಕ್ಕೆ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ತೀವ್ರ ಖಂಡನೆ. ಮಹಾನಗರ ಪಾಲಿಕೆಯಿಂದ ಫುಟ್ಪಾತ್ ರಸ್ತೆ ಅತಿಕ್ರಮಣ ತೆರವು, ವ್ಯಾಪಾರಸ್ಥರ ವಿರೋಧ. ಗದ್ವಾಲ್ ರಸ್ತೆಯಲ್ಲಿರುವ ಅಕ್ಕಿ ಗಿರಣಿಗಳ ಸ್ಥಳಾಂತರಕ್ಕೆ ಒತ್ತಾಯ. ಮಾವಿನ ಕೆರೆಯಲ್ಲಿ ಮಹಿಳೆಯ ಶವ ಪತ್ತೆ. ರಸ್ತೆ ಅಗಲೀಕರಣದಲ್ಲಿ ತಾರತಮ್ಯ, ಮಹಾನಗರ ಪಾಲಿಕೆಗೆ ಅಖಂಡ ರಕ್ಷಣಾ ಸಮಿತಿಯಿಂದ ದೂರು. ನಗರದಲ್ಲಿ ಸಂಚಾರ ಸಮಸ್ಯೆ ಬಗೆಹರಿಸುವಂತೆ ದಲಿತ ಸೇನೆ ಮನವಿ. ಬಸ್ ಚಕ್ರಕ್ಕೆ ಸಿಲುಕಿ ಬಾಲಕಿ ಸಾವು. ಸಂಪರ್ಕಿಸಿ
Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಇಲ್ಲಿಗೆ ವಾರ್ತೆ ಮುಕ್ತಾಯ ಆಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.